ಓ ಅನ್ನಪೂರ್ಣಾದೇವಿಯವರು ವಿಭೂತಿ ಬಹಳ ಜೋರಾಗಿದೆ. ಹೇಳಿ, ಶ್ರೀಗೆ ನೀವೆಲ್ಲ ಏನಾಗಬೇಕು? ಹೇಳಿ ಮಣಿಮಾಲಿನಿ. ನಾನು ಹೇಳ್ತೀನಿ. ಇವ್ರು 4 ಜನ ಈ ಹೋಟೆಲ್ ಎಂಪ್ಲಾಯೀಸ್. ಇವರು ಅನ್ನಪೂರ್ಣಮ್ಮ, ಸ್ಪಿರಿಚುವಲ್ ಗುರು. ಇನ್ನು ನನ್ನ ಫ್ರೆಂಡ್ ವಾಸು. ಓ, ಇಡೀ ಫ್ಯಾಮಿಲಿ ಸೇರಿಕೊಂಡು ನಿಮ್ಮ ಕಿವಿಗೆ ಲಾಲ್ ಬಾಗ್ನೆ ಇಟ್ಬಿಟ್ಟಿದೆ. ಫ್ಯಾಮಿಲಿನ? ಎಸ್, ನೀವು ತಿಳ್ಕೊಂಡಾಗ ಇವ್ರು ಯಾರು ಈ ಹೋಟ್ಲ್ ಎಂಪ್ಲಾಯೀಸ್ ಅಲ್ಲ. ಈ ಮುದುಕಿ ಆಧ್ಯಾತ್ಮಿಕ ಗುರುನೂ ಅಲ್ಲ. ಎಲ್ಲ ಶ್ರೀನಿಧಿ ಥರ 420ಗಳು. ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಏಯ್ ಲೇಡಿ ಗಜನಿ, ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೋ. ಹಿಂದೆ ನೀನು ಗ್ರಾಚಾರ ನೆಟ್ಗಿರಲ್ಲ. ಏನೋ ಮಾತಾಡ್ತಿದ್ಯಾ? ನೀನು ಮಾತಾಡಂಗಿಲ್ಲ. ಕಾಲ ಸರ್ ಮಾಡ್ಕೊಳ್ಳಿ ಮದನ್. ಜಾನ್ವಿ, ಇವರೆಲ್ಲ ಯಾರು ಗೊತ್ತಾ? ಶ್ರೀ ಅಮ್ಮಂದ್ರು. ಅಲ್ಲಿ ನಿಂತಿದ್ದಾರಲ್ಲ ನೀಲಿ ಸೀರೆ ಉಟ್ಕೊಂಡು ಗುಂಡಿಗೆ, ಅವರು ಶ್ರೀಗೆ ಜನ್ಮ ಕೊಟ್ಟ ತಾಯಿ ಮಾಲತಿ ಗುರುಪ್ರಸಾದ್. ಅವರು ದೇವಕಿ. ಈ 5 ಜನ ಯಶೋದೆಯರು. ಕೇಳಿಬೇಕಾದ್ರೆ ಇವ್ರು ಹೇಳ್ತಿರೋದು ನಿಜಾನಾ? ಜಾನ್ವಿ, ನೀನು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವೆಲ್ಲರೂ ಶ್ರೀನಿಧಿ ಅವ್ರ ಅಮ್ಮಂದ್ರ? ಅಂದ್ರೆ ಇಷ್ಟು ದಿನ ನೀವೆಲ್ಲರೂ ನಿಮ್ಮ ಮಗನ ಜೊತೆ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡ್ತಿದ್ರಾ? ತಪ್ಪಾಗಿ ಯೋಚನೆ ಮಾಡಬೇಡ ಜಾನ್ವಿ, ಸತ್ಯನೇ ಬೇರೆ ಇದೆ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಸೆಕ್ಯೂರಿಟಿ ಮೇಡಮ್? ಆ ಯೋಗ್ಯತೆನಾದ್ರೂ ನಿಮಗಿದೆಯಾ? ಜಾನ್ವಿ, ನನ್ನ ಮಾತು ಕೇಳಿ. ನೀನು ಮಾತಾಡೋಕೆ ಆಮೇಲೆ ಅವಕಾಶ ಕೊಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳೋ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಈ ತರ ಡ್ರೆಸ್ ಹಾಕೊಂಡು ಯಾವ್ದಾದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗಿದ್ರೆ ಪ್ರೈಸ್ ಆದ್ರೂ ಬಂದಿರೋದು. ಒಂದು ಅಮಾಯಕ ಹೆಣ್ಮಗು ಜೀವನ ಜೊತೆ ಆಟ ಆಡಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತ್ರಿ? ಬೇಬಿ ಬಗ್ಗೆ ಹಾಗೆಲ್ಲ ಹೇಳ್ಬೇಡ ಜಾನ್ವಿ, ಅವ್ರು ತುಂಬಾ ಒಳ್ಳೆಯವಳು. ಓ, ರೂಮ್ ಸರ್ವಿಸ್ ಮೇಡಮ್ ಕಲ್ಯಾಣಿ ಅವರು ಅಲ್ಲ, ಕಲಾ ಅವರು. ಉತ್ತರ ಕರ್ನಾಟಕ ಭಾಷೆ ಮಾತಾಡಿ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ರಿ. ಮೋಸ ಗೀಸ ಅಂತ ಹೇಳ್ಬೇಡ. ನಾನು ನಿಂಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ನನ್ನ ಜಾಗದಲ್ಲಿ ನಿಮ್ ಸ್ವಂತ ಮಗಳಿದ್ದಿದ್ರೆ ಹೀಗೆ ಇನ್ನೊಬ್ನ ರೂಮಲ್ಲಿ ಬಿಡ್ತಿದ್ರಾ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಾಲ್ಗೆ ಮೇಲೆ ಹಿಡ್ತಾ ಇರೋದಕ್ಕೆ ಮಾತಾಡ್ತಿರೋದು. ನೀವ್ ಸುಮ್ಮನೆ ಇರ್ಬೇಕೀಗ. ಜಾನ್ವಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ನೀವ್ ಹೇಳೋದನ್ನ ಕೇಳದೆ ಹೋದ್ರೆ ಹೇಗೆ ಹೇಳಿ ರಿಸೆಪ್ಷನಿಸ್ಟ್ ಮೇಡಮ್? ನಾನ್ ಓಡೋಗೋಕೆ ಅನುಕೂಲ ಆಗ್ಲಿ ಅಂತ ನಿಮ್ ಮುದ್ದಿನ ಸೊಸೆ ನಿಮ್ಗೋಸ್ಕರ ಕೊಟ್ಟಿದ್ ಸೀರೆನೇ ತಂದ್ಕೊಟ್ಟವ್ರು ನೀವು. ಹೇಳಿ, ಏನ್ ಹೇಳ್ಬೇಕು? ನನ್ನ ಎಂಗೇಜ್ಮೆಂಟ್ ತಪ್ಸಿ ನನ್ನನ್ನು ಹಾರಿಸ್ಕೊಂಡ್ ಬರಕ್ಕೆ ನಿಮ್ ಮಗನಿಗೆ ಕುಮ್ಮಕ್ ಕೊಟ್ಟವ್ರು ನೀವು. ಜಾನ್ವಿ, ಕುಂಬಕ್ಕಂತೆಲ್ಲ ಮಾತಾಡ್ಬೇಡ. ಇನ್ ಹೇಗ್ ಮಾತಾಡ್ಬೇಕು ಲಲಿತಾ ಮೇಡಮ್? ಮಗನ್ ಮೇಲಿನ ಕುರ್ಡ್ ವ್ಯಾಮೋಹ ಇಂಥ ಕಚಡ ಕೆಲಸ ಮಾಡ್ಸುತ್ತೆ ಅಂತ ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ ಜಾನ್ವಿ ಅವರೇ. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ನಾವೇನೇ ಮಾಡಿದ್ರು ನೀನು ಒಳ್ಳೇದಿಕ್ಕೆ ಜಾಹ್ನವಿ. ನನ್ನ ಒಳ್ಳೇದನ್ನು ಯೋಚನೆ ಮಾಡಕ್ ನೀವ್ಯಾರು? ನಿಮಗೆ ಅಧಿಕಾರ ಯಾರು ಕೊಟ್ರು? ನೀವೆಲ್ಲರೂ ಇಷ್ಟು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ. ಜಾನ್ವಿ, ಶಟ್ ಅಪ್. ಸೂಪರ್. ನೀವು ಮಾತ್ರ ಮಾತಾಡಬಾರ್ದು. ಇವ್ರು ಎಲ್ಲರೂ ನಾಟಕ ಮಾಡಿದ್ರು. ಒಂದ್ ವೇಳೆ ಇವ್ರನ್ನು ಕ್ಷಮಿಸ್ಬಿಡ್ಬೋದಿತ್ತೋ ಏನೋ. ಆದ್ರೆ ನೀವೇನು, ನಿಮ್ ವಯಸ್ಸೇನು? ನೀವ್ ಈ ತರ ಗುರೂಜಿ ವೇಷ ಹಾಕೊಂಡು ನನಗೆ ಮೋಸ ಮಾಡಬಾರ್ದಿತ್ತು. ಹೀಗ್ ಸುಮ್ಮನೆ ನಿತ್ರ ಆಗಲ್ಲ. ನನಗೆ ನೀವೆಲ್ಲ ಸೇರಿ ಯಾಕೆ ಮೋಸ ಮಾಡಿದ್ರಿ ಅಂತ ಹೇಳಲೇಬೇಕು. ನೀನು ನಮ್ಮ ಅಜ್ಜಿ, ಜಾನ್ವಿ, ನಮ್ಮ ಶ್ರೀಗೆ ನೀರು ಅಂದ್ರೆ ತುಂಬಾ ಇಷ್ಟ. ನಿಮ್ ಮಗನಿಗೆ ಇಷ್ಟವಾದ ಹುಡುಗಿರ್ನೆಲ್ಲ ಹೀಗೆ ಹೋಟ್ಲಿಗೆ ಕರ್ಕೊಂಡು ಬಂದು ನಿಮ್ ಮಗನಿಗೆ ಅಡ್ಜಸ್ಟ್ ಮಾಡ್ಕೊಡ್ತೀರಾ? ಜಾನ್ವಿ, ಇನ್ನೊಂದು ಮಾತು ತಪ್ಪಾಗಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ನಮ್ಮ ಮಗನ ಜೊತೆ ನೀನು ಮದುವೆ ಮಾಡಬೇಕು. ನಿನ್ನ ನಮ್ಮನೆ ಸೊಸೆ ಕರ್ಕೊಂಡು ಹೋಗ್ಬೇಕು. ಅದೊಂದೇ ನಮ್ಮ ಉದ್ದೇಶ.
ಅದಕ್ಕೆ ಎಷ್ಟು ಅಂತ ಸುಳ್ಳು ಹೇಳ್ತೀರಿ ಅನ್ಪೂರ್ಣ? ನೀವು ನಿಜವಾಗ್ಲೂ ಇದೇ ಉದ್ದೇಶ ಇದ್ದಿದ್ರೆ ನೀವು ನೇರವಾಗಿ ಜಾನ್ವಿ ಮನೆಗೆ ಹೋಗ್ತಿದ್ರಿ, ಅವ್ರ ತಂದೆನ ಭೇಟಿ ಮಾಡ್ತಿದ್ರಿ, ಮದುವೆ ಪ್ರಸ್ತಾಪ ಇಡ್ತಿದ್ರಿ. ಅವ್ರ ತಂದೆ ಒಪ್ಕೊಂಡ್ರು ಒಪ್ಕೋತಿದ್ರೋ ಏನೋ. ಕರೆಕ್ಟ್ ಜಾನ್ವಿ? ಪರ್ಫೆಕ್ಟ್ ಮದರ್. ಇವ್ರಂತ ಮೋಸಗಾರರು ನಂಬಿಕೆ ದ್ರೋಹಿಗಳ ಜೊತೆ ಒಂದು ನಿಮಿಷನೂ ಇರೋಕ್ಕಾಗ್ತಿಲ್ಲ ನನಗೆ. ಅಂಥದ್ರಲ್ಲಿ ಇವ್ರ ಮನೆಗೆ ಸೊಸೆ ಆಗಿ ಹೋಗ್ತೀನ? ಸಾಧ್ಯನೇ ಇಲ್ಲ.